ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಬೇಸಿಗೆ ಅಂತೂ ಶುರುವಾಗಿದೆ. ತಂಪಾಗಿ ಏನಾದರೂ ಕುಡಿಬೇಕಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತಲ್ವ. ಈ ರೀತಿಯಾಗಿ ಮಜ್ಜಿಗೆನ ಮನೆಯಲ್ಲಿನೇ ಮಾಡ್ಕೊಂಡು ಕೊಡ್ರಿ, ಮತ್ತು ಶರೀರ ಪೂರ್ತಿಯಾಗಿ ತಂಪಾಗುತ್ತೆ ಮತ್ತು ನಾಲಿಗೆಗೆ ಒಳ್ಳೆ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮಜ್ಜಿಗೆಗೆ ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ಒಂದು ಸ್ವಲ್ಪದಷ್ಟು ಶುಂಠಿ, ಹಾಗೆ 2 ಬೆಳ್ಳುಳ್ಳಿ, 2 ಮೆಣಸು, ಒಂದು ಸ್ವಲ್ಪದಷ್ಟು ಕೊತ್ತಂಬರಿ, ಒಂದು ಸ್ವಲ್ಪದಷ್ಟು ಪುದೀನ, ಹಾಗೆ 1 ಮೆಣಸಿನ್ಕಾಯಿನ ತೆಗೆದುಕೊಂಡಿದ್ದೀನಿ ಖಾರಕ್ಕಾಗಿ ಅಷ್ಟೇ. ತುಂಬಾ ಟೇಸ್ಟ್ ಕೊಡುತ್ತೆ ಇವೆಲ್ಲ ಹಾಕೊಳ್ಳೋದ್ರಿಂದ. ಇವಾಗ ಒಂದು ಮಿಕ್ಸಿ ಜಾರ್ಗೆ ತೆಗೆದುಕೊಂಡಿದ್ದೀನಿ. ಅದಕ್ಕೆ ಪುದೀನ, ಕೊತ್ತಂಬರಿ ಮತ್ತು 1 ಹಸಿಮೆಣಸಿನ್ಕಾಯಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಆನಂತರ ಒಂದು ಸ್ವಲ್ಪ ಶುಂಠಿ, ಹಾಗೆ 1-2 ಬೆಳ್ಳುಳ್ಳಿ, ಹಾಗೆ ನಾವು ತೆಗೆದುಕೊಂಡಿರುವಂತಹ 2 ಮೆಣಸನ್ನು ಹಾಕ್ಕೊಳ್ಳಿ. ಆನಂತರ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ. ಆನಂತರ ನಾನು 1 ಲೋಟದಷ್ಟು ಮೊಸರನ್ನು ತೆಗೆದುಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಮಜ್ಜಿಗೆ ಇತ್ತು ಅಂತಂದರೆ ಮಜ್ಜಿಗೆಯಿಂದನೇ ಮಾಡ್ಕೊಳ್ಳಿ, ಇಲ್ಲ ಮೊಸರು ಉಳಿದಿತ್ತು ಅಂತಂದರೂ ಕೂಡ ನೀವು ಈ ರೀತಿಯಾಗಿ ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ತಾಜಾವಾಗಿರುವಂತಹ ಮೊಸರಿತ್ತು, ಅದರಿಂದನೇ ನಾನು ಮಾಡ್ಕೊಳ್ತಾ ಇದ್ದೀನಿ. 1 ಕಪ್ ಅಷ್ಟು ನಾನಿವಾಗ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನೀರೇನು ಹಾಕ್ಕೊಳ್ತಾ ಇಲ್ಲ, ಹಾಗೆಯೇ ಮಾಡ್ಕೊಳ್ತಾ ಇದ್ದೀನಿ. ಈ ಮೊಸರು ಸ್ವಲ್ಪನೂ ಕೂಡ ಹುಳಿ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಗೆಯೇ ಹಾಕ್ಕೊಂಡಿದ್ದೀನಿ. ನೋಡಿ, ಹುಳಿ ಇತ್ತು ಅಂತಂದರೆ ನೀವು 1 ಕಪ್ ಮೊಸರಿಗೆ 1 ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ಬೇಕು. ಹುಳಿ ಇಲ್ಲದೆ ಇರೋದ್ರಿಂದ ನಾನು ನೀರೇನು ಹಾಕ್ಕೊಳ್ತಾ ಇಲ್ಲ, ಪೂರ್ತಿಯಾಗಿ ಮೊಸರಿನಿಂದನೇ ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ 1 ಗ್ಲಾಸಿಗೆ ನಾನು ಮೊದಲಿಗೆ ಮಾಡ್ಕೊಂಡಿರುವಂತಹ ಮಜ್ಜಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ದಾಳಿಂಬೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಡಿಯುವಾಗ ಬಾಯಲ್ಲಿ ಬರ್ತಾ ಇರುತ್ತಲ್ವ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ದಾಳಿಂಬೆ ಹಾಕ್ಕೊಂಡು ಮಾಡಿ ಮಜ್ಜಿಗೆ ತುಂಬಾ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಆನಂತರ ಅಲಂಕಾರಕ್ಕಾಗಿ ಮೇಲಿಗೆ ಒಂದು ಸ್ವಲ್ಪದಷ್ಟು ಪುದೀನ ಮತ್ತು ಒಂದು ಸ್ವಲ್ಪದಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡು ಕುಡಿತಾ ಇದ್ದರೆ ವಾ ಸೂಪರ್ ಆಗಿರುವಂಥ ಮಜ್ಜಿಗೆ ರೆಡಿ ಆಗಿಬಿಡ್ತು. ಈ ಬೇಸಿಗೆಗೆ ಸುಡು ಬಿಸಿಲಿಗೆ ತಂಪಾಗಿರುವಂತಹ ಮಜ್ಜಿಗೆ ರೆಡಿ. ನಿಮಗೆ ಬೇಕು ಅಂತ ಅನಿಸಿದ್ರೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಟು ಕೂಡ ಕುಡಿಬಹುದು, ಇಲ್ಲಾಂತಂದರೆ ಇದರೊಳಗಡೆ ಐಸ್ನೂ ಕೂಡ ಹಾಕ್ಕೊಂಡು ಕುಡಿಬಹುದು. ತಂಪಾಗಿರುವಂತಹ ಮಜ್ಜಿಗೆ, ಸೂಪರ್ ಆಗಿರುವಂಥ ಮಜ್ಜಿಗೆ ರೆಡಿಯಾಗಿಬಿಡ್ತು. ನಿಮ್ಮ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಮಕ್ಕಳಿಗಾಗಿ ಏನಾದರೂ ಮಾಡಬೇಕಂತ ಅನಿಸಿದ್ರೆ ಈ ಮಜ್ಜಿಗೆನ ಮಾಡಿಕೊಡಿ. ಹೆಲ್ತಿಗೂ ಕೂಡ ಒಳ್ಳೆಯದು, ಹೆಲ್ದಿ ಡ್ರಿಂಕ್ನೂ ಕೂಡ. ಹಾಗೆ ತಂಪಾಗಿ ಏನಾದರೂ ಕುಡಿಬೇಕಂತ ಅನ್ನಿಸಿದಾಗ ಇದನ್ನು ಮಾಡಿಕೊಡಿ, ಎಲ್ಲರೂ ಕೂಡ ಇಷ್ಟಪಟ್ಟು ಕುಡಿತಾರೆ. ಸೂಪರ್ ಮಜ್ಜಿಗೆ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಹೀಗೆ ಮುಂದಿನ ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.